ಅನಧಿಕೃತ ಅಂಗಡಿಗಳ ಮೇಲೆ ದಿಢೀರ್ ದಾಳಿ, ಪರವಾನಗಿ ಇಲ್ಲದವರಿಗೆ ಎಚ್ಚರಿಕೆ. ಸಂಡೂರು ಪಟ್ಟಣದಲ್ಲಿ ದಿನಸಿ ಮತ್ತು ಕಿರಾಣಿ ಅಂಗಡಿಗಳು, ಬೇಕರಿ ಹಾಗೂ ಫಾಸ್ಟ್ ಫುಡ್ ಅಂಗಡಿಗಳ ಮೇಲೆ ತಹಸೀಲ್ದಾರ್ ನೇತೃತ್ವದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದರು. ಪ್ಲಾಸ್ಟಿಕ್ ಬಳಕೆ ಹಾಗೂ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಅಂಗಡಿಗಳನ್ನು ನಡೆಸುತ್ತಿರುವ ಮಾಲೀಕರಿಗೆ ಸ್ಥಳದಲ್ಲೇ ದಂಡ ವಿಧಿಸುವುದರ ಜೊತೆಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಲಾಯಿತು. ಪರಿಶೀಲನೆ ವೇಳೆ ಸಂಡೂರು ಪಟ್ಟಣದ ಬಹುತೇಕ ಅಂಗಡಿ ಮಾಲೀಕರು ಪುರಸಭೆಯ ಪರವಾನಗಿ ಪಡೆಯದೆ ವ್ಯಾಪಾರ ನಡೆಸುತ್ತಿರುವುದು ಪತ್ತೆಯಾಯಿತು. ಈ ಹಿನ್ನೆಲೆ ಎಲ್ಲ ಮಾಲೀಕರಿಗೂ ದಂಡ ವಿಧಿಸಲಾಗಿದ್ದು, ಇದೇ ರೀತಿಯಲ್ಲಿ ಮುಂದುವರೆದರೆ ಅಂಗಡಿಗಳನ್ನು ಸೀಜ್ ಮಾಡಲಾಗುವುದು ಎಂದು ಅಧಿಕಾರಿಗಳು ಎಚ್ಚರಿಸಿದರು. ಇದಲ್ಲದೆ ಕೆಲವು ಬೇಕರಿಗಳಲ್ಲಿ ಅವಧಿ ಮುಗಿದಿರುವ ಆಹಾರ ಪದಾರ್ಥಗಳು ಮಾರಾಟಕ್ಕೆ ಇಡಲಾಗಿರುವುದು ಕಂಡುಬಂದಿದೆ. ಮನುಷ್ಯನ ಆರೋಗ್ಯಕ್ಕೆ ಹಾನಿಕರವಾಗುವಂತಹ ಕೃತಕ ಬಣ್ಣಗಳನ್ನು ಬಳಸುತ್ತಿರುವುದು ಸಹ ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಸಂಬಂಧಿಸಿದ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದ್ದು, ಆಹಾರ ಸುರಕ್ಷತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಅಧಿಕಾರಿಗಳು ತಿಳಿಸಿದರು. ತಾಲೂಕು ಆಡಳಿತವು ಮುಂದಿನ ದಿನಗಳಲ್ಲಿ ಕೂಡ ಇಂತಹ ದಾಳಿಗಳನ್ನು ಮುಂದುವರಿಸುವುದಾಗಿ ತಿಳಿಸಿದ್ದು, ನಿಯಮ ಉಲ್ಲಂಘನೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ದೃಷ್ಟಿ ನ್ಯೂಸ್ ವರದಿ, ಬಾವಿಹಳ್ಳಿ, ನಂದ್ಯನಾಯಕ್. ಡಿಸ್ಪ್ಲೇ ಮಾಡಬೇಕಲ್ಲ ಅದನ್ನು ಮೇಡಮ್. ಮತ್ತೆ ಇವ್ರದ್ದು ಟಿಫಿನ್ ನೀರೆಲ್ಲ ಕಡೆಗೆ ಹೋಗ್ತಾ ಇದೆ. ನಾನು ಎಷ್ಟು ಸಲ ಹೇಳಿದ್ದೀನಿ ಬಂದು ಅದನ್ನು ಹೊರಗೆ ಗಲೀಜ್ ಐತಲ್ಲ ಅದನ್ನ ಫೋಟೋ ತೆಗೆದು ಪೆನಲ್ಟಿ ಹಾಕಿ ಅದು ಕ್ಲೀನ್ ಮಾಡ್ತಾರೆ. ಅದನ್ನ ದಿನ ಹಂಗೆ ಇದ್ರೆ ಅಲ್ಲ. ಇವರು ಸರ್ ಬಂದಾರ, ಮುನ್ಸಿಪಾಲಿಟಿಯಿಂದ ಬಂದ ಸರ್ ಬಂದಾರಪ್ಪ. ಬಂದು ಇದು ಲೆಕ್ಕ ತೋರಿಸಿ ಕೇಳ್ರಿ. ಅವರು ಪ್ಲಾಸ್ಟಿಕ್ ಏನು ಮಾಡ್ತಿದ್ವಿ? ಹೆಸರು ಕೊಡು ಸರ್. ಹಾಕ್ಯಬೇಕಲ್ಲ, ಅಲ್ಲ ಕೊಳ್ಳಕ್ಕೆ ಹಾಕ್ಯಬೇಕಲ್ಲ ಕಾಡೋದು. ನೀವು ಅವರೊಂದೇ ಪರಿಚಯ ಅಲ್ಲ, ನಮ್ಮ 25 ಸಾಧ್ಯ. ಸಣ್ಣ ಅಂಗಡಿಗಳಿಗೆ ಸರ್ ಪ್ರವಾಸದಲ್ಲಿ ಇದಾಗಲ್ಲ. ಅವ್ರದ್ದೊಂದು ಇದು ಬರ್ತದೆ ಲೈಸೆನ್ಸ್. ಇಲ್ಲಿ ಒಬ್ಬರು ಇವರು ಕಂಪಲ್ಸರಿ BSc ಇದು ಇರ್ಬೇಕು ಸರ್. ಫಾರ್ಮಸಿ ಲೈಸೆನ್ಸ್ ಇದೆ, ಟ್ರೇಡ್ ಲೈಸೆನ್ಸ್. ಮುನ್ಸಿಪಾಲಿಟಿಯಿಂದ ಟ್ರೇಡ್ ಲೈಸೆನ್ಸ್ ಏನು ತೊಗೊಂಡಿದ್ದೀರಾ? ಇಲ್ಲ, ಟ್ರೇಡ್ ಲೈಸೆನ್ಸ್ ಕೊಡೋದು ಪುರಸಭೆ ತೊಗೊಂಡಿದ್ದೀರಾ? ತೊಗೊಂಡಿಲ್ಲ. ಎಲ್ಲೆಲ್ಲಿ ಫಿಟ್ ಆಗಿದೆ ಅವ್ರು ಹೋಗ್ತಾರೆ, ಇವ್ರು ಮಾಡಲ್ಲ ಅಷ್ಟೇ. ಅಂಗಡಿಯವರು ಅದೇ ಸಮಸ್ಯೆ. ಅಂದ್ರೆ ಮುನ್ಸಿಪಾಲಿಟಿ ತೊಗೊಂಡಿದ್ದೀರಾ? ಇಲ್ಲ ತೊಗೊಂಡಿಲ್ಲ. ತೊಗೊಂಡಾಗಿಲ್ಲ ಬಿಡ್ರಿ ಅವರು. ನಿಮ್ಮ ಮ್ಯಾನೇಜರ್ಗೆ ಹೇಳಿ ಮಂಡೇನೆ ತಗೋಬೇಕು. ಮಂಡೇ ತಗೋಬೇಕು, ಇಲ್ಲಾಂದ್ರೆ
ನೋಟಿಸ್ ಇಶ್ಯೂ ಮಾಡಿ ಸೀಸ್ ಮಾಡ್ತೀವಿ ಅಷ್ಟೇ. ಇವತ್ತೇ ಅರ್ಜಿ ಹಾಕ್ರಪ್ಪ ಮುನ್ಸಿಪಾಲಿಟಿ ಲೈಸೆನ್ಸ್ ಅಪ್ಲೈ ಮಾಡಿ ವಿನಯ್ ನೋಡು, ಇವರು ಪ್ಲಾಸ್ಟಿಕ್ ಕೊಡೋದಿಲ್ಲ, ಜನ ಒಯ್ತಾರೆ. ಒಯ್ತಾರೆ ಸರ್. ಹೌದು ಸರ್. ಯಾವಾಗ ಕಂಪಲ್ಸರಿ ಮಾಡೋದು ಪ್ರಾಕ್ಟೀಸ್ ಮಾಡ್ತಾರೆ ಅವರು. ನಾವು ಕೇಳಿದ್ರು ಕೊಡಲ್ಲ ಸರ್. ಇವ್ರು ದೊಡ್ಡದು ಕವರ್ ಕೊಡ್ತಿರ್ತಾನೆ, ನೀವು ಜಾಸ್ತಿ ಆಯ್ತಂದ್ರೆ ಹಂಗೆ ಇದ್ರೆಲ್ಲ ಆಗ್ಬೇಕು. ನನ್ನ ಹತ್ರ ಇರೋದು ಇದಪ್ಪ ಅಂತ ಸುಮ್ಮನೆ ಹೋಯ್ತಾರೆ. ಎಲ್ಲಿಂದ ತರಿಸ್ತಾ ಇದ್ರಿ ನೀವು ಇದನ್ನು? ನಮ್ಮ ಕಂಪ್ನಿ ಹತ್ರ ಅಪ್ಲೈ ಮಾಡಿದ ಕಾಪಿ ಎಲ್ಲಿದೆ? CL2 ಇದು ನೋಡಿ, ಅಪ್ಲೈ ಮಾಡಿದ ಕಾಪಿ ಎಲ್ಲಿದೆ? ಅಪ್ಲೈ ಮಾಡಿದ ಕಾಪಿ ಎಲ್ಲಿದೆ? CL2 ಇದು ನೋಡಿ, ಮತ್ತೆ ಅವರೆಲ್ಲ ಇನ್ವಾಲ್ವ್ ಮಾಡಿ ಸೇಲ್ ಅಂದ್ರೆ ಇಲ್ಲಿ ಕುಸಂಗಿಲ್ಲ ಇವರು ಬರೀ ಮಾರಾಟಕ್ಕೆ ಮಾತ್ರ ಅಷ್ಟೇ. ತಗೊಂಡಿಲ್ಲ ಅನ್ಸುತ್ತೆ ನೋಡಿ, ನೀವು ಲೈಸೆನ್ಸ್ ತಗೊಂಡಿಲ್ಲ. ಇದನ್ನ ಇಟ್ಟಿದ್ದಾರಾ ಪ್ಲಾಸ್ಟಿಕ್ ಕವರ್ ಗಿವರ್? ನಾರ್ಮಲ್ ಆಗಿ ಅಂತ ಎಣ್ಣೆ ಹೊಡಿಯಲ್ಲ ರೀ, ಕವರ್ನೇ ಹೊಡಿಯೋದು. ನೀವು ಪೇಪರ್ ಕಪ್ ಕೊಟ್ಬಿಟ್ಟಿದ್ದೀರಾ, ಪೇಪರ್ ಕಪ್ನಾಗ ಎಣ್ಣೆ ಹೊಡಿತಾರೆ ಯಾರು? ಇಲ್ಲಿ ಹೋಲ್ಸೇಲ್ ಶಾಪ್ ಅದು. ಸುಮ್ಮನೆ ಎಕ್ಸ್ಟ್ರಾ ಮಾಡಿದ್ರೆ ಮಾತಾಡಬಾರ್ದು. ನೀನು ಎಲ್ಲ ಇದೆ ಹಾಕಿದ್ದು ಬಟ್ ಬಿದ್ದಿರ್ತದೆ ನೋಡ್ರಿ ಕೆಳಗೆಲ್ಲ ಸೇರಿ. ಅದು ನಂಬರ್ ಒಂದು ಸ್ಟಿಕ್ಕರ್ ತಂಬರಿ. ನಾವು ಯಾರು ತೊಂದರೆ ಕೊಡಕ್ಕೆ ಬಂದಿಲ್ಲ. ಜನಕ್ಕೆ ಒಳ್ಳೆ ಊಟ ಹಾಕಕ್ಕೆ ನಿನ್ನ ಹತ್ರ ಬಂದು ನಂಬಿಕೆ ತಿನ್ನಕ್ಕೆ ಬರ್ತಾರ, ಅವ್ರು ಉಳಿಸ್ಬೇಕಲ್ಲ ನೀನು. ಯಾಕಂದ್ರೆ ಉಳ್ಕೊಂಡು ತಿಂತಾ ಇದೆಯಾ, ಒಳ್ಳೆ ಕೆಲಸನೇ. ಅದ್ರ ಜೊತೆಗೆ ಜನಕ್ಕೆ ಒಂದು ಸ್ವಲ್ಪ ಒಳ್ಳೇದಾಗಲು ಮಾಡು, ಒಳ್ಳೆ ಫುಡ್ ಕೊಡು ಅಷ್ಟೇ. ಪ್ಲಾಸ್ಟಿಕ್ ಕಟ್ಕೊಡ್ಬಾರ್ದು, ಇಂಥದ್ರ ಕಟ್ಕೊಡ್ಬೇಕು. ಸರಿ ಮನಾರ ಇವೇನು ಭಾಳ ಬೀಳಲ್ಲ, ಅದ 20 ಪೈಸಾ 30 ಪೈಸಾ, ಅದು 30 ಪೈಸಾ ರೂಪಾಯಿನೂ ಅಲ್ಲ. ಇಲ್ಲ, ನೀವೆಲ್ಲರೂ ಮಾತಾಡ್ಕೊಂಡು ₹1 ಹೆಚ್ಚಿಗೆ ಮಾಡಿಬಿಡ್ರಿ ರೇಟ್ ಬೇಕಾದ್ರೆ. ₹1 ಕಟ್ಕೊಡ್ಬೇಕು. ಒಳ್ಳೆ ಊಟ ಕೊಡಪ್ಪ. ಕೆಲಸ ಮಾಡಿ, ಯಾರ್ಯಾರು ಕೇಸ್ ಕಟ್ಟಿದ್ದಾರೆ ಎಲ್ಲರಿಗೂ ನಾಳೆ ಮೀಟಿಂಗ್ ಕಟ್ಟಿ, ಎಲ್ಲರಿಗೂ ಬರಲಿ, ಅವರೇ ಪ್ರೈಸ್ ಡಿಸ್ಕಷನ್ ಮಾಡ್ಕೊಂಡು ಇದು ಕೊಡಲಿ ಅವರು. ಬನ್ನಿ ಗೋಡನ್ ತೋರಿಸಿ ಬನ್ನಿ. ಇದೇನಾ ಪ್ಲಾಸ್ಟಿಕ್? ಇಲ್ಲ ಬನ್ನಿ ಗೋಡನ್ ಲೈಸೆನ್ಸ್ ಇವ್ರು ಯಾಕೆ ಡಿಸ್ಪ್ಲೇನ ಮಾಡಿಲ್ಲ ಇವರು?
ಹಾಕಿ ಎಷ್ಟು ಪ್ಲಾಸ್ಟಿಕ್ ಇದೆ ಎಲ್ಲ ತಂದು ನಮ್ಮವ್ರು ಹೋಗ್ರ ಒಂದು ಮಾಡಂತ ಕಡೆ ನೋಡೋಣ ಇಬ್ರು ಹೋಗ್ರಿ ಯಾರು ನೋಡಿ ಎಲ್ಲಿ ಈ ಊರಿಗೆಲ್ಲ ಸಪ್ಲೈ ಮಾಡೋರಾ ಇದು ಊರಿಗೆಲ್ಲ ಸಪ್ಲೈ ಮಾಡೋರಾ ಹೋಲ್ಸೇಲರಾ ಗೋಡನ್ ಎಲ್ಲಿದೆ ತೋರಿಸ್ತೀನಿ ಅದು ಒಂದು ತಕೊಳ್ಳಿ ಇದನ್ನು ಇಟ್ಕೊಂಡಿದ್ದೀರಲ್ಲ ಮತ್ತೆ ಇದನ್ನ ಪ್ಲಾಸ್ಟಿಕ್ ಹಾಕಿಟ್ಟಿದ್ದೀರಲ್ಲ ಎಷ್ಟು ಅದು ಟ್ರೇಡ್ ಲೈಸೆನ್ಸ್ ಮೇಲೆ ಮತ್ತೆ ನೋಡಿ ಇವ್ರು ಇಟ್ಕೊಂಡಿದ್ದಾರೆ ದಂಡಿದೆ ಸರ್ ಇಲ್ಲಿ ನೀನಂತ ಏನೇನೈತಲ್ಲ ನೆಕ್ಸ್ಟ್ ಟೈಮ್ ಏನಾದರೂ 10,000 ಆಯ್ತು ಪಾಪ ಇದು ಒಂದು ಮಾಡಿ ದೊಡ್ಡ ಪ್ಯಾಕೆಟ್ ಇಲ್ಲ ಇವು ಈ ಅಂಗಡಿಯಾಗಿ ಇಷ್ಟು ಒಯ್ಯಲ್ಲ ಇಷ್ಟು ಕಿರಾಣಿ ಶಾಪ್ನಾಗ ಇಲ್ವ ಇಲ್ಲ ಇದು ಗೊತ್ತೇ ಇಲ್ಲ ತುಂಬ ಟೈಮ್ ಬಂದಿದ್ದಾರೆ ಅವರೆಲ್ಲ ಯಾಕೆ ಮಾಡ್ತಾ ಇಲ್ಲ ಇನ್ವೆಸ್ಟ್ ಮಾಡಿ ಸೀಸ್ ಮಾಡಿ ಹೌದಾ ಕಲ್ಲಾಡಿ ಸಂಡೂರು ಕಲ್ಲಾಡಿ ಹೊಸಪೇಟೆ ಕಲ್ಲಾಡಿ ಇದು ಇವರಿಂದ ಒಂದು ಇದು ಐಸಿ ಮಾಡಿಬಿಡ್ರಿ ಇವೆಲ್ಲ ಎಲ್ಲರೂ ಒಂದು ಮೀಟಿಂಗ್ ತರ್ತೀನಿ ಇದು ಐಸಿ ಮಾಡಿ ಬೇಕರಿ ಹೋಟೆಲ್ ಎಲ್ಲ ಇವನ್ನೇ ತಗೊಂಡಂತೇಳಿ ನೆಕ್ಸ್ಟ್ ಅದೇ ಮಾಡಿದ್ರೆ ನೋಡಿ ಕಲರ್ಸ್ ಇದೆ ಬನ್ನಿ ಇಲ್ಲ ಎಕ್ಸ್ಪೈರ್ ಆಗಿರೋದು ಇದೆ ಎಕ್ಸ್ಪೈರ್ ಆಗಿರೋದು ತೊಗೊಳ್ಳಿ ಆಮೇಲೆ ಚೆಕ್ ಮಾಡಿಲ್ಲ ಹೋಗ್ಬಿಡಿ ಆಮೇಲೆ ಚೆಕ್ ಮಾಡ್ತಾರೆ ಇಂಕೆ ಇದೆಯಾ ಅದು ಇಂಕೆ ಅದು ನಾನ್ ಪರ್ಮಿಟೆಡ್ ಹೌದು ಅದು ಪರ್ಮಿಟೆಡ್ ಎಲ್ಲ ಹೊರಗಡೆ ಜನತೆ ಎಲ್ಲ ಪಾಪ ಇಲ್ಲೇ ತಿಂತದಾರಲ್ರಿ ಕ್ಯಾನ್ಸರ್ ಬರ್ತಾರೆ ಇದರಿಂದ ಕ್ಯಾನ್ಸರ್ ಬರೋದ್ರಿಂದ ಎಲ್ಲ ತಗೊಂಡ್ರಿ ಎಲ್ಲ ತಗೊಂಡ್ರು ಇಷ್ಟು ಕೇಸ್ ಆಗ್ತದೆ ಹಾಂ ಸರ್ ಲೈಸೆನ್ಸ್ ಇದೆಯಾ ಲೈಸೆನ್ಸ್ ಇಲ್ಲ ಆಮೇಲೆ ಎಲ್ಲ ಫ್ಲೇವರ್ ಸರ್ ಅದ್ರ ಮೇಲೆ ಒಂದು ಜಲತರ ಫ್ಲೇವರ್ ಬಟ್ ಇದಕ್ಕೇನು ಇದಿರಲ್ವಾ ಕಲ್ಪು ಸಾಕ್ಬೇಕಪ್ಪ ಇಷ್ಟು ಹೊಲ್ಸುಗಳು ಏನ್ ಮಾಡ್ತೀರಿ ಸ್ಟ್ರಾಬೆರಿ ಅಂತಿದೆ
ಡೇಟ್ಸ್ ಇಲ್ಲ ಇದ್ರೆ ಎಕ್ಸ್ಪೈರಿ ಇದನ್ನು ಹುಡುಕ್ಬೇಕು ನಾವು. ಅಲ್ಲ ಅದು ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಎಕ್ಸ್ಪೈರಿ ಡೇಟ್ಸು ಏನು ಇಷ್ಟು ತಗೊಂಡ್ರಿ ಇವನು ಕೂಡ ಏನಪ್ಪ ಅಂತ ಸ್ವಲ್ಪ ಕಳ್ಕೊಡು ಮ್ಯಾನುಫ್ಯಾಕ್ಚರಿಂಗ್ ಬೇಡ, ಇದು ಒಳಗಿರೋದೇನು ಪ್ರಮೋಷನ್ ನಾವೆಲ್ಲ ಅಂತೀವಲ್ಲ, ಯಾವ್ದು ಹಣ್ಣಲ್ಲ ಹಿಂಗಲ್ಲ.